ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ನಿಮ್ಮನ್ನ ಕೇಳುವಂಥದ್ದಾದರೆ ಲಾಯರ್ ಜಗದೀಶ್ ಅಂದರೆ ಯಾರು ಸರ್? ಲಾಯರ್ ಜಗದೀಶ್ ಎಲ್ಲೋ ಒಂದು ಕಡೆ ಧ್ವನಿ ಇಲ್ದವ್ರಿಗೆ ಧ್ವನಿ ಅಂತ ಅನ್ಕೊಬೋದು. ಆಮೇಲೆ ನಾನೀಗ ಮಾತಾಡೋಂಥ ಪ್ರತಿಯೊಂದು ಮಾತೂ ಅಷ್ಟೇನೆ, ನೀವು ಸಂಜೆ ರಾತ್ರಿ ಮನೇಲಿ ಹೋಗಿ ಕೂತ್ಕೊಂಡು ನಂದು ವಿಡಿಯೋ ನೋಡಿದ್ರೆ ಯು ವಿಲ್ ಫೀಲ್ ದಟ್ ಜಗದೀಶ್ ಮಾತಾಡ್ತಾರ ವರ್ಡ್ಸು ನಾನು ಮಾತಾಡಬೇಕು ಅಂತ ಇದ್ದೆ, ಅವ್ರು ಮಾತಾಡ್ತಾ ಇದ್ದಾರೆ. ನಮ್ಗೇನಂದ್ರೆ ಪಾಪ ಹೆಂಡತಿ ಮಕ್ಳಿದ್ದಾರೆ ಅಥವಾ ಸಾಮಾಜಿಕ ಕಟ್ಟುಪಾಡುಗಳಿದೆ ಅಥವಾ ಆ ಫೇಸ್ ಮಾಡೋವಂಥ ಒಂದು ಮೆಕ್ಯಾನಿಸಮ್ ನಮ್ಮ ಬಳಿ ಇಲ್ಲ. ಅಷ್ಟು ಬಿಟ್ರೆ ಐ ಕ್ಯಾನ್ ಟಾಕ್ ಬೆಟರ್ ದ್ಯಾನ್ ಜಗದೀಶ್ ಅನ್ನೋದನ್ನ ಮಾನಸಿಕವಾಗಿ ನೀವು ಅಳ್ಕೊಂತೀರಾ, ಜಗದೀಶ್ ಹೇಳ್ದೆ ಬಿಡೋ, ನಾನು ಮಾತು ಹೇಳ್ದಲ್ಲ ಅಂತೇಳಿ ಖುಷಿ ಮಾಡ್ಕೊಂಡು ದೇ ಹ್ಯಾವ್ ಎ ಪೀಸ್ ಆಫ್ ಸ್ಲೀಪ್ ಅಂತ ಹೇಳ್ಬೋದು. ಪಾಸಿಬಲ್ ಅದು ಪ್ರತಿಯೊಂದು ಮನ್ಸಲ್ಲೂ ಆಗುತ್ತೆ. ಹಂಗಾಗಿ ಐ ಥಿಂಕ್ ದಟ್ಸ್ ಜಗದೀಶ್. ಅಂದ್ರೆ ಈಗ ಸಾಮಾನ್ಯ ವ್ಯಕ್ತಿಗಳ ಧ್ವನಿ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಯಾವುದೇ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಪೊಲೀಸ್ ಸಮಸ್ಯೆ ಆಗಿರ್ಬೋದು, ಸ್ಟೇಷನ್ ಆಗುವಂಥ ಐ ಥಿಂಕ್ ಲಾಕ್ಔಟ್ ಡೆತ್ ಆಗಿರ್ಬೋದು, ಅಲ್ಲಿ ದಾರಿನಲ್ಲಿ ಯಾರೋ ಒಬ್ರು ತರಕಾರಿ ಏನೋ ಮಾರ್ತಾ ಇದ್ರೆ ಅದಕ್ಕೆ ಹೋಗಿ ಯಾರೋ ತೊಂದರೆ ಕೊಡೋಂತ ಇರ್ಬೋದು, ರೌಡಿಗಳದ್ದಾಗಿರ್ಬೋದು ಅಥವಾ ಇವತ್ತಿನ ರಾಜಕೀಯ ಆಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಪ್ರತಿಯೊಂದು ಕಡೆ ನಮ್ಮ ಸಾಮಾನ್ಯ ಜನ ಐ ಥಿಂಕ್ ದೇ ಫೇಸ್ ದ ಹೀಟ್. ಆಮೇಲೆ ಅವ್ರಿಗೆ ಫ್ರಸ್ಟ್ರೇಟ್ ಆಗುತ್ತೆ, ಬೈಕ್ ಅಂತಾರೆ. ಒಂದ್ ಕಡೆ ಎಲ್ಲೊಂದ್ ಕಡೆ CM ಪಾಸ್ ಆಗ್ಬೇಕಾರೆ, ಕಾನ್ವಾಯ್ ಪಾಸ್ ಆಗ್ಬೇಕಾರೆ 10 ನಿಮಿಷ ನಿಲ್ಸ್ಬಿಡ್ತಾನೆ. ಅವ್ನಿಗೆ 10 ನಿಮಿಷದಲ್ಲಿ ಅಲ್ಲಿ ಬಾಸ್ ಕರೆದಿರ್ತಾನೆ, ಅವ್ನು ಬಾಯಿಗೆ ಬಂದಾಗ ಬೈಕ್ ಅಂತ ಇರ್ತಾನೆ. ಜಗದೀಶ್ ನೋಡು ಆವಾಜ್ ಆಗ್ತಾನೆ, ಕರೆಕ್ಟ್ ಆಗ್ತಾನೆ. ಅವಾಗ ಜಗದೀಶ್ ಬರ್ತಾನೆ ಇಲ್ಲ ಆಕ್ಚುಲಿ, ನಾನು ಇರಲಿಲ್ಲ ಅಂದ್ರೆ ನೆನ್ಸ್ಕೊಂತಾರೆ. ದಟ್ ಈಸ್ ಮನದಾಳದ ಮಾತು ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಮನದಾಳದ ಮಾತು, ನೋವಿನ ಮಾತನ್ನ ಜಗದೀಶ್ ಆಡ್ತಾರೆ. ಪಾಸಿಬಲ್ ಅದು ಜಗದೀಶ್ ಇರ್ಬೋದು ಸರ್.